ಸಾರ್ವಜನಿಕ ಶಿಕ್ಷಣ ಇಲಾಖೆ ಧಾರವಾಡ ಉಪನಿರ್ದೇಶಕರ ಕಚೇರಿಯಿಂದ SSLC ಪರೀಕ್ಷೆಗಳಿಗಾಗಿ ಪರೀಕ್ಷಾ ಮಾರ್ಗದರ್ಶನ, ಪರೀಕ್ಷೆಗಳಿಗೆ ಬೇಕಾದ ಟಿಪ್ಸ್ಗಳನ್ನು, ಟ್ರಿಕ್ಸ್ಗಳನ್ನು, ಪರೀಕ್ಷೆಗೆ ಬೇಕಾದ ಕೌಶಲ್ಯಗಳನ್ನು, ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಬೇಕಾಗುವ ನಿರ್ವಹಣಾ ಕೌಶಲ್ಯವನ್ನು ಸುಮಾರು 3 ಭಾಷೆಗಳಲ್ಲಿ, ಕನ್ನಡ, ಹಿಂದಿ, ಇಂಗ್ಲೀಷ್ ಭಾಷೆಗಳಲ್ಲಿ ಈ ವಿಡಿಯೋಗಳನ್ನು ವಿಭಾಗದ ಎಲ್ಲ ಮಕ್ಕಳಿಗೆ, ರಾಜ್ಯದ ಎಲ್ಲ ಮಕ್ಕಳಿಗೆ ಅನುಕೂಲಕರವಾಗುವ ರೀತಿಯಲ್ಲಿ ಇವುಗಳನ್ನು ಯೂಟ್ಯೂಬ್ ಮೇಲೆ ಮತ್ತು ನ್ಯೂಸ್ ಚಾನೆಲ್ಗಳ ಮೇಲೆ ಪ್ರಸಾರ ಮಾಡಿ ಮಕ್ಕಳ ಪರೀಕ್ಷಾ ತಯಾರಿಗೆ ಅನುಕೂಲಕರವಾಗಲಿದೆ ಅಂತ ನಾನು ಭಾವಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ವಿಷಯ ಪರಿಣಿತರಿಗೆ ಮತ್ತು ಉಪನಿರ್ದೇಶಕರ ಕಚೇರಿಯ ಉಪನಿರ್ದೇಶಕರಿಗೆ ಹಾಗೂ ಎಲ್ಲ ವಿಷಯ ನಿರ್ವಾಹಕರಿಗೆ, ವಿಶೇಷವಾಗಿ ಪೂರ್ಣಿಮಾ ಮುಕುಂದ್ ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ ವೀಕ್ಷಕರಿಗೆ. ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಧಾರವಾಡ SSLC ವಿದ್ಯಾರ್ಥಿಗಳಿಗಾಗಿ ದೂರದರ್ಶನ ಕಾರ್ಯಕ್ರಮ. ನಾನು ಆದ ಸಂಜೀವ್ ರೆಡ್ಡಿ ಹುಚ್ಚರೆಡ್ಡಿ ಮಂಟಗೋಡಿ ಸರ್ಕಾರಿ ಪ್ರೌಢಶಾಲೆ ಮತ್ತಿಗಟ್ಟಿ ತಾಲೂಕು ಕುಂದಗೋಳ ಜಿಲ್ಲಾ ಧಾರವಾಡ. ಈ ಶಾಲೆಯಲ್ಲಿ ಸಮಾಜ ವಿಜ್ಞಾನ ಸಹ ಶಿಕ್ಷಕನಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಣಾ ಮಂಡಳಿ ಬೆಂಗಳೂರು ಇವರ ನಿರ್ದೇಶನದಂತೆ 2018-19ನೇ ಸಾಲಿನ SSLC ವಿದ್ಯಾರ್ಥಿಗಳ ವಾರ್ಷಿಕ ಪರೀಕ್ಷೆಯ ಹಿನ್ನೆಲೆಯಲ್ಲಿ ಭೂಗೋಳಶಾಸ್ತ್ರದ ವಿಷಯಕ್ಕೆ ಸಂಬಂಧಿಸಿದ ಅಂಶಗಳನ್ನು ಹಂಚಿಕೊಳ್ಳುತ್ತೇನೆ. ನಾನು ಮುಖ್ಯವಾದ 4 ಪರಿಕಲ್ಪನೆಯೊಂದಿಗೆ ವಿಷಯದ ಹಂಚಿಕೆಯನ್ನು ಮಾಡಿಕೊಳ್ಳುತ್ತೇನೆ. 1. ಘಟಕವಾರು ನಿಗದಿಪಡಿಸಿದ ಅಂಕಗಳು. 2. ಪ್ರಶ್ನೆಗಳ ಸ್ವರೂಪಕ್ಕೆ ಅನುಗುಣವಾಗಿ ಅಂಕಗಳ ಹಂಚಿಕೆ. 3. KSEEB ಇಂದ ಬಿಡುಗಡೆಗೊಂಡ ಪ್ರಶ್ನೆ ಪತ್ರಿಕೆಯನ್ನು ಆಧರಿಸಿ ಪ್ರಶ್ನೆ ಉತ್ತರಗಳು. 4. ನಕ್ಷೆಯಲ್ಲಿ ಸ್ಥಳ ಗುರುತಿಸುವಿಕೆ. ಅದರಲ್ಲಿ ಮೊದಲನೇದಾಗಿ ಘಟಕವಾರು ನಿಗದಿಪಡಿಸಿದ ಅಂಕಗಳು. ಭೂಗೋಳಶಾಸ್ತ್ರದಲ್ಲಿ ಒಟ್ಟು ಅಧ್ಯಾಯಗಳು 12. ಅಲ್ಲಿ 1ನೇದ್ದು ಭಾರತದ ಸ್ಥಾನ ಮತ್ತು ವಿಸ್ತೀರ್ಣ ಎಂಬ ಅಧ್ಯಾಯಕ್ಕೆ 1 ಅಂಕ, ಭಾರತದ ಮಣ್ಣುಗಳು ಎಂಬ ಅಧ್ಯಾಯಕ್ಕೆ 1 ಅಂಕ, ಭಾರತದ ಸಾರಿಗೆ ಮತ್ತು ಸಂಪರ್ಕ ಅನ್ನೋದಕ್ಕೆ 3 ಅಂಕ. 3 ಅಧ್ಯಾಯಗಳು ಕೂಡಿ ಒಟ್ಟು 5 ಅಂಕಗಳನ್ನು ನೋಡುತ್ತವೆ. ಉಳಿದ 9 ಅಧ್ಯಾಯಗಳಿಗೆ ಪ್ರತಿ ಅಧ್ಯಾಯಕ್ಕೆ 2 ಅಂಕಗಳನ್ನು ಸಮಾನವಾಗಿ ನೀಡಲಾಗಿದೆ. 9 × 2 ಬರೋಬ್ಬರಿ 18. 18 + 5 ಒಟ್ಟು 23 ಅಂಕಗಳನ್ನ ಭೂಗೋಳಶಾಸ್ತ್ರ ವಿಷಯದಲ್ಲಿ ಸಾಮಾನ್ಯವಾಗಿ ನಾವು ನೋಡುತ್ತೇವೆ. ಹಾಗಾದರೆ ಪ್ರಶ್ನೆಗಳ ಸ್ವರೂಪಕ್ಕನುಗುಣವಾಗಿ ಅಂಕಗಳ ಹಂಚಿಕೆಯನ್ನು ನೋಡುತ್ತೇವೆ. ಹಾಗಾದರೆ ಪ್ರಶ್ನೆಗಳ ಮಾದರಿ ಯಾವ ತರನಾಗಿರ್ತವಪ್ಪ ಅಂತಂದ್ರೆ, ಬಹು ಆಯ್ಕೆ ಪ್ರಶ್ನೆಗಳು 2 × 1 2, 1 ಅಂಕದ ಪ್ರಶ್ನೆಗಳು 4 × 1 4, 2 ಅಂಕದ ಪ್ರಶ್ನೆಗಳು 5 × 2 10, 3 ಅಂಕದ ಪ್ರಶ್ನೆಗಳು 1 × 3 3, 4 ಅಂಕದ ಪ್ರಶ್ನೆಗಳು 4 × 1 ಅಲ್ಲಿ 4 ಅಂಕಗಳು. ಒಟ್ಟು ಪ್ರಶ್ನೆಗಳ ಸಂಖ್ಯೆ 23. ಅದು ಒಟ್ಟು ಪ್ರಶ್ನೆಗಳ ಸಂಖ್ಯೆ 13, ಒಟ್ಟು ಅಂಕಗಳ ಸಂಖ್ಯೆ 23. ಹಾಗಾದರೆ ಭೂಗೋಳಶಾಸ್ತ್ರದಲ್ಲಿ ಅಧ್ಯಾಯ 2 ಭಾರತದ ಪ್ರಾಕೃತಿಕ ಲಕ್ಷಣಗಳು, ಈ ಅಧ್ಯಾಯದ ಮೇಲೆ 2 ಅಂಕಗಳನ್ನು ಸಮಾನವಾಗಿ ನೀಡಲಾಗಿದೆ. ಹಾಗಾದರೆ ಸಾಮಾನ್ಯವಾಗಿ ಈ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಆಧರಿಸಿ 2 ಅಂಕದ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಕೇಳ್ತಾರೆ ಅನ್ನೋದು ಒಂದು ಉದಾಹರಣೆಯಾಗಿ ಹೇಳಲಿಕ್ಕೆ ಇಚ್ಛಿಸುತ್ತೇನೆ. ಅಲ್ಲೇ ಮೊದಲನೇ ಪ್ರಶ್ನೆ, ಭಾರತದ ಮೇಲ್ಮೈ ಲಕ್ಷಣಗಳು. ಭಾರತದ ಮೇಲ್ಮೈ ಲಕ್ಷಣಗಳ ಸಾಮಾನ್ಯವಾಗಿ 4 ನೋಡ್ತವೆ. 1. ಉತ್ತರದ ಪರ್ವತಗಳು. 2. ಉತ್ತರದ ಮೈದಾನಗಳು. 3. ಪರ್ಯಾಯ ಪ್ರಸ್ಥಭೂಮಿ. 4. ಕರಾವಳಿ ಮೈದಾನ ಮತ್ತು ದ್ವೀಪಗಳು ಅಂತ ಈ ರೀತಿಯಾಗಿ ಪ್ರಶ್ನೆ ಕೇಳಿದಾಗ ಈ ರೀತಿ ಉತ್ತರಿಸಿದ್ರೆ ನಿಮಗೆ ಅಂಕಗಳು ಸಿಗುವಂತ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಇನ್ನ 2ನೇದಾಗಿ ಹಿಮಾಲಯದ ಉಪಯೋಗವೇನು ಅಂತೇಳಿ ಮತ್ತೊಂದು ಪ್ರಶ್ನೆಯನ್ನ ಕೇಳಿದಂತಹ ಸಂದರ್ಭದಲ್ಲಿ, ಪರಕೀಯರ ದಾಳಿ ಮತ್ತು ಮಧ್ಯ ಏಷ್ಯಾದಿಂದ ಬೀಸುವ ಶೀತ ಮಾರುತಗಳನ್ನು ನಿಯಂತ್ರಿಸುತ್ತದೆ. 2ನೇ ಅಂಶ, ಮಳೆಯ ಮಾರುತಗಳನ್ನು ತಡೆದು ಅಧಿಕ ಮಳೆಯಾಗುವಂತೆ ಮಾಡುತ್ತದೆ. 3. ನಡುತೋಟದ ಬೆಳೆಗೆ ಸೂಕ್ತ. 4. ಖನಿಜ ಉಗ್ರಾಣವಾಗಿದೆ. 5. ಹಲವು ನದಿಗಳಿಗೆ ಉಗಮ ಸ್ಥಾನವಾಗಿದೆ. ಈ ರೀತಿ ಉತ್ತರಿಸಿದಾಗ ನಿಮಗೆ ಉತ್ತರ ಏನಾಗತ್ತಪ್ಪ ಅಂತಂದ್ರೆ ನಿಖರತೆಯಿಂದ ಕೂಡಿರುತ್ತದೆ. ಮತ್ತೊಂದು ಪ್ರಶ್ನೆ ಅನ್ವಯಿಕ ರೂಪದೊಳಗೆ ಯಾವ ರೀತಿ ಕೇಳ್ತಾರ, ಭಾರತದ ಪರ್ಯಾಯ ಪ್ರಸ್ಥಭೂಮಿಯು ಆರ್ಥಿಕವಾಗಿ ಹೆಚ್ಚು ಪ್ರಾಮುಖ್ಯತೆ ಪಡೆದಿದೆ, ಈ ಹೇಳಿಕೆಯನ್ನು ಸಮರ್ಥಿಸಿ. ಅಲ್ಲಿ ಮೊದಲ ಅಂಶ ಅಪಾರವಾದ ಖನಿಜಗಳ ಲಭ್ಯತೆ. 2ನೇದ್ದು ಜಲಪಾತಗಳಿಂದ ಕೂಡಿದ್ದು ಜಲ ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಅವಕಾಶ. 3. ಹತ್ತಿ ಬೆಳೆಗೆ ಸೂಕ್ತ.
4 ಅನೇಕ ಗಿರಿಧಾಮಗಳನ್ನ ಒಳಗೊಂಡಿದೆ. ನೆಕ್ಸ್ಟ್ ಮತ್ತೊಂದು ವ್ಯತ್ಯಾಸ ಆಧಾರಿತವಾಗಿ ಇದೇ ಅಧ್ಯಾಯದಲ್ಲಿ ಯಾವ ರೀತಿ ಪ್ರಶ್ನೆಯನ್ನ ಕೇಳ್ತಾರೆ, ಅದಕ್ಕೆ ನಾವು ಯಾವ ರೀತಿಯಾಗಿ ಉತ್ತರಿಸಬೇಕು. ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ನಡುವಿನ ವ್ಯತ್ಯಾಸ ಹಿಂಗ್ ಕೇಳಿರುವಂತ ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳಿಗಿಂತ ಹೇಗೆ ಭಿನ್ನವಾಗಿವೆ ಅಂತ ಪ್ರಶ್ನೆ ಕೇಳಿದ್ರು ಕೂಡ ಒಂದೇ, ಅದನ್ನು ಯಾವ ರೀತಿಯಾಗಿ ಉತ್ತರಿಸಬೇಕು. ಈ ಕಡೆ ಪಶ್ಚಿಮ ಘಟ್ಟ, ಆ ಕಡೆ ಪೂರ್ವ ಘಟ್ಟ. ಮೊದಲ ಅಂಶ, ಒಂದು ಎತ್ತರವಾಗಿದೆ ಪಶ್ಚಿಮ ಘಟ್ಟ, ಆ ಕಡೆ ಎತ್ತರವಾಗಿಲ್ಲ. ಇದು ನಿರಂತರವಾಗಿವೆ, ಅವು ನಿರಂತರವಾಗಿಲ್ಲ. ನೆಕ್ಸ್ಟ್ ದಕ್ಕನ್ ಪ್ರಸ್ಥಭೂಮಿಯ ಪಶ್ಚಿಮ ಭಾಗದಲ್ಲಿದೆ ಅಂತ ಹೇಳ್ತೇವೆ, ಆ ಕಡೆ ನದಿ ಕಣಿವೆಗಳಿಂದ ಅಲ್ಲಲ್ಲಿ ಪ್ರತ್ಯೇಕಿಸಲ್ಪಟ್ಟಿವೆ. ಈ ರೀತಿಯಾಗಿ ನೀವು ಉತ್ತರಿಸುವಂತ ಕೌಶಲ್ಯವನ್ನ ಬೆಳೆಸ್ಕೋಬೇಕು. ನೆಕ್ಸ್ಟ್ ಅಧ್ಯಾಯ ನಂಬರ್ 3ರಲ್ಲಿ ಭಾರತದ ವಾಯುಗುಣ ಅಂತ ಹೇಳ್ತೇವೆ. ಈ ಅಧ್ಯಾಯದ ಮೇಲೆ 2 ಅಂಕದ ಪ್ರಶ್ನೆಗಳನ್ನ ಸಂಭವನೀಯಾಗಿ ಯಾವ ರೀತಿಯಾಗಿ ಕೇಳಬಹುದು. ಪ್ರಶ್ನೆ, ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? ಸಿಂಪಲ್. ಹಾಗಾದರೆ ಮೊದಲನೇದಾಗಿ ಸ್ಥಾನ, ಜಲರಾಶಿಗಳು, ಮೇಲ್ಮೈ ಲಕ್ಷಣ, ಮಾನ್ಸೂನ್ ಮಾರುತಗಳು, ಮಾರುತಗಳ ದಿಕ್ಕು, ಸಾಗರಗಳಿಂದಿರುವ ದೂರ, ಅಕ್ಷಾಂಶ ಮತ್ತು ಸಮುದ್ರ ಮಟ್ಟದಿಂದ ಇರತಕ್ಕಂತಹ ಎತ್ತರ. 8 ಅಂಶಗಳಲ್ಲಿ ಕನಿಷ್ಠ ಯಾವುದಾದ್ರೂ 4 ಬರೆದ್ರು ಕೂಡ ನಿಮಗೆ 2 ಅಂಕಗಳನ್ನ ಕೊಡ್ಲಿಕ್ಕೆ ಸಾಧ್ಯತೆ ಉಂಟು. ಮುಂದೆ ನೋಡ್ತೇವೆ, ಪಶ್ಚಿಮ ಘಟ್ಟಗಳ ಪೂರ್ವ ಭಾಗವನ್ನು ಮಳೆಯ ನೆರಳಿನ ಪ್ರದೇಶವೆನ್ನಲು ಕಾರಣವೇನು? ಅನ್ವಯಿಕ ಪ್ರಶ್ನೆ, ಕಾರಣವನ್ನೇ ಹೇಳಬೇಕು ಅಥವಾ ಸಮರ್ಥಿಸತಕ್ಕಂಥದ್ದು. ಹಾಗಾದರೆ ನೈಋತ್ಯ ಮಾನ್ಸೂನ್ ಮಾರುತಗಳು ಅರಬ್ಬಿ ಸಮುದ್ರದ ಶಾಖೆ ಪಶ್ಚಿಮ ಘಟ್ಟಗಳಿಂದ ತಡೆ ಹಿಡಿಯಲ್ಪಟ್ಟು ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗಕ್ಕೆ ಹೆಚ್ಚು ಮಳೆಯನ್ನು ಹರಿಸುತ್ತದೆ ಅಥವಾ ಸುರಿಸುತ್ತದೆ. ಈ ಮಾರುತಗಳು ಪೂರ್ವಕ್ಕೆ ಮುಂದುವರೆದಂತೆ ಮಳೆ ಕಡಿಮೆಯಾಗುತ್ತಾ ಹೋಗುತ್ತದೆ. ಆದ್ದರಿಂದ ಪೂರ್ವ ಭಾಗವನ್ನ ಮಳೆ ನೆರಳಿನ ಪ್ರದೇಶ ಅಥವಾ ರೈನ್ ಶಾಡೋ ಏರಿಯಾ ಎಂದು ನಾವು ಸಾಮಾನ್ಯವಾಗಿ ಕರೆಯುತ್ತೇವೆ. ಮತ್ತೊಂದು ಪ್ರಶ್ನೆ ಅದೇ ಅಧ್ಯಾಯದಲ್ಲಿ, ಇಲ್ಲಿ ಮಳೆಯ ಹಂಚಿಕೆಯನ್ನು ಆಧರಿಸಿ ಅಧಿಕ ಮಳೆ ಬೀಳುವ ಪ್ರದೇಶಗಳು ಮತ್ತು ಕಡಿಮೆ ಮಳೆ ಬೀಳುವ ಪ್ರದೇಶಗಳೆಂದು ನೋಡುತ್ತೇವೆ. ಒಂದು ಕಡೆ ಅಧಿಕ ಮಳೆ ಬೀಳುವ ಪ್ರದೇಶ, ಮತ್ತೊಂದು ಕಡೆ ಕಡಿಮೆ ಮಳೆ ಬೀಳುವ ಪ್ರದೇಶ. ವಾರ್ಷಿಕ ಸರಾಸರಿ 250 ಸೆಂಟಿಮೀಟರ್ಗಿಂತ ಅಧಿಕ ಮಳೆ, ವಾರ್ಷಿಕ 50 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ. ಪಶ್ಚಿಮ ಘಟ್ಟಗಳ ಕಿರಿದಾದ ವಲಯ, ಪಶ್ಚಿಮ ಘಟ್ಟಗಳ ಮಳೆ ನೆರಳಿನ ಪ್ರದೇಶಗಳು. ಜಮ್ಮುವಿನಿಂದ ಪಶ್ಚಿಮ ಬಂಗಾಳದವರೆಗೆ ಹೆಚ್ಚು ಮಳೆಯನ್ನು ನೋಡ್ತವೆ. ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿ ಕಡಿಮೆ ಮಳೆಯನ್ನು ನೋಡುತ್ತವೆ. ಈಶಾನ್ಯ ಭಾರತ ಅತಿ ಹೆಚ್ಚು ಮಳೆಯನ್ನು ನೋಡುತ್ತವೆ. ಕಚ್ನ ಪಶ್ಚಿಮ ಭಾಗದಲ್ಲಿ ಕಡಿಮೆ ಮಳೆಯನ್ನು ನೋಡುತ್ತೇವೆ. ಪಶ್ಚಿಮ ಸಮುದ್ರ ತೀರ ಪ್ರದೇಶದಲ್ಲಿ ಹೆಚ್ಚು ಮಳೆಯನ್ನು ನೋಡುತ್ತೇವೆ. ಉತ್ತರ ಜಾಸ್ಕರ್ ಶ್ರೇಣಿಯಲ್ಲಿ ಕಡಿಮೆ ಮಳೆಯನ್ನು ನೋಡುತ್ತೇವೆ. ಮುಂದಿನದಾಗಿ ಅಧ್ಯಾಯ ನಂಬರ್ 5ರಲ್ಲಿ ಭಾರತದ ಅರಣ್ಯ ಸಂಪತ್ತು. ಸಾಮಾನ್ಯವಾಗಿ ಎಲ್ಲಾ ಪ್ರಶ್ನೆಗಳು ಇಲ್ಲಿ ಸರಳ ರೀತಿಯೊಳಗೆ ಕಂಡು ಬರ್ತವೆ. ಅಲ್ಲಿ ಅರಣ್ಯಗಳ ಪ್ರಾಮುಖ್ಯತೆಯನ್ನ ತಿಳಿಸಿ ಅಂತ. ಹಾಗಾದ್ರೆ ಮರದ ವಸ್ತುಗಳನ್ನ ಪೂರೈಸುತ್ತದೆ. ಸೌದೆ, ಚೌಬೀನೆ, ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಒದಗಿಸುತ್ತದೆ. ಮೇಲ್ಮೈ ಲಕ್ಷಣಗಳನ್ನು ಸಂರಕ್ಷಿಸುತ್ತದೆ. ಮಣ್ಣಿನ ಸವೆತದ ನಿಯಂತ್ರಣದಲ್ಲಿ ಪ್ರಮುಖವಾದ ಪಾತ್ರವನ್ನು ಕೂಡ ನಿರ್ವಹಿಸುತ್ತದೆ. ಮುಂದಿನ ಪ್ರಶ್ನೆ, ಜೀವ ಸಂರಕ್ಷಣೆ ವಲಯಗಳ ಪ್ರಮುಖ ಉದ್ದೇಶಗಳನ್ನು ತಿಳಿಸಿ. ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಅಂತ ನಾವು ಕರಿತೇವಲ್ಲ, ಅಲ್ಲಿ ಜೀವಿಗಳ ಸಂರಕ್ಷಣೆ, ಸಂಶೋಧನೆ, ಶಿಕ್ಷಣ, ಸ್ಥಳೀಯರನ್ನು ಭಾಗವಹಿಸುವಂತೆ ಮಾಡುವುದು. ಮುಂದಿನದಾಗಿ ಅದೇ ಒಂದು ಅಧ್ಯಾಯದಲ್ಲಿ ಇಲ್ಲಿ ಅರಣ್ಯಗಳ ಪ್ರಕಾರಗಳನ್ನ ನೋಡ್ತೇವೆ. ಅರಣ್ಯಗಳ ಪ್ರಕಾರಗಳಲ್ಲಿ ವ್ಯತ್ಯಾಸ ಆಧಾರಿತವಾಗಿ ಪ್ರಶ್ನೆಯನ್ನ ಕೇಳುವಂತ ಸಾಧ್ಯತೆಗಳಿರ್ತಾವ. ನಿತ್ಯ ಹರಿದ್ವರ್ಣ ಕಾಡುಗಳು ಮತ್ತು ಎಲೆ ಉದುರಿಸುವ ಕಾಡುಗಳು ಅಂತ ಹೇಳ್ತವೆ. ಮೊದಲನೇದಾಗಿ 250 ಸೆಂಟಿಮೀಟರ್ಗಿಂತ ಅಧಿಕ ಮಳೆ ಕಂಡು ಬರುತ್ತದೆ. ಈ ಕಡೆ 75 ಸೆಂಟಿಮೀಟರ್ ವರೆಗೆ ಮಳೆ ಕಂಡು ಬರುತ್ತದೆ. ಸದಾ ಹಸಿರಾಗಿರುವ ಅರಣ್ಯವೆಂತಲೂ ಕರೆಯುತ್ತಾರೆ. ಈ ಅರಣ್ಯವನ್ನ ಪರ್ಣಪಾತಿ ಅರಣ್ಯ ಮತ್ತು ಮಾನ್ಸೂನ್ ಅರಣ್ಯವೆಂತಲೂ ಕರೆಯುತ್ತೇವೆ. ಈ ಕಡೆ ಕಡಿಮೆ ಪ್ರಮಾಣದ ಮಳೆ, ಈ ಕಡೆ ಕಡಿಮೆ ಪ್ರಮಾಣದ ಹಂಚಿಕೆ, ಈ ಕಡೆ ವಿಶಾಲ ಪ್ರಮಾಣದ ಹಂಚಿಕೆ. ಯಾವುದೇ ಒಂದೇ ಅವಧಿಯಲ್ಲಿ ಎಲೆಯನ್ನು ಉದುರಿಸುವುದಿಲ್ಲ. ಬೇಸಿಗೆಯ ಆರಂಭದಲ್ಲಿ ತಮ್ಮ ಎಲೆಗಳನ್ನ ಸಾಮಾನ್ಯವಾಗಿ ಉದುರಿಸುತ್ತವೆ. ಮುಂದಿನದಾಗಿ ಕುರ್ಚಲು ಸಸ್ಯವರ್ಗ, ಹುಲ್ಲುಗಾವಲು ಮತ್ತು ಮರುಭೂಮಿಯ ಸಸ್ಯವರ್ಗ. ಹಾಗಾದ್ರೆ 60 ರಿಂದ 100 ಸೆಂಟಿಮೀಟರ್ ವಾರ್ಷಿಕ ಮಳೆಯನ್ನ ಕುರ್ಚಲು ಸಸ್ಯವರ್ಗ ಪಡೆದರೆ, ಮರುಭೂಮಿ ಸಸ್ಯವರ್ಗ 10 ರಿಂದ 50 ಸೆಂಟಿಮೀಟರ್ ವಾರ್ಷಿಕ ಸರಾಸರಿ ಮಳೆಯನ್ನ ಪಡೆಯುತ್ತದೆ. 2ನೇ ಅಂಶ, ಕುರ್ಚಲು ಗಿಡ ಮರ ಮತ್ತು ಕುಬ್ಜವಾದ ಹುಲ್ಲು, ಮುಳ್ಳಿನ ಮರಗಳು ಬೆಳೆಯುತ್ತವೆ. ಈ ಕಡೆ ಚದುರಿದಂತೆ ಮರಗಳು ಮುಳ್ಳಿನ ಗಿಡಗಂಟೆಗಳಂತೆ ಬೆಳೆಯುತ್ತವೆ. 3ನೇ ಅಂಶ, ರಾಜಸ್ಥಾನದ ಪೂರ್ವ ಭಾಗ ಮತ್ತು ಕಾರ್ಡಮಮ್ ಬೆಟ್ಟಗಳಲ್ಲಿ ಕಂಡು ಬರುತ್ತದೆ ಕುರ್ಚಲು ಸಸ್ಯವರ್ಗ ಮತ್ತು ಹುಲ್ಲುಗಾವಲು. ಅದೇ ತರನಾಗಿ ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿ
ಈ ಮರುಭೂಮಿಯ ಸಸ್ಯವರ್ಗ ಕಂಡು ಬರುವುದನ್ನು ನಾವು ಸಾಮಾನ್ಯವಾಗಿ ನೋಡುತ್ತೇವೆ. ಮುಂದಿನದಾಗಿ ವನ್ಯಜೀವಿಧಾಮಗಳು ಮತ್ತು ರಾಷ್ಟ್ರೀಯ ಉದ್ಯಾನವನಗಳು. ವನ್ಯಜೀವಿಗಳಿಗೆ ರಕ್ಷಣೆ ನೀಡುವ ಸ್ಥಳಗಳನ್ನ ವನ್ಯಜೀವಿಧಾಮಗಳೆಂದು ಕರೆಯುತ್ತೇವೆ. ರಾಷ್ಟ್ರೀಯ ಉದ್ಯಾನವನಗಳೆಂದರೆ ಸಾರ್ವಜನಿಕ ವಿಹಾರ, ವೈಜ್ಞಾನಿಕತ ಹಿತದೃಷ್ಟಿಯಿಂದ ನೈಸರ್ಗಿಕ ಸೌಂದರ್ಯ, ಸಸ್ಯ, ಪ್ರಾಣಿ ಸಂಕುಲಗಳ ಸಂರಕ್ಷಣೆಗಾಗಿ ವಿಶೇಷವಾಗಿ ರಕ್ಷಣೆ ನೀಡುವ ವಿಶಾಲ ಪ್ರದೇಶವನ್ನೇ ರಾಷ್ಟ್ರೀಯ ಉದ್ಯಾನವನಗಳೆಂದು ಕರೆಯುತ್ತೇವೆ. ಪ್ರಾಣಿಗಳನ್ನು ಕೊಲ್ಲುವ ಮತ್ತು ಸೆರೆ ಹಿಡಿಯುವುದನ್ನು ನಿಷೇಧಿಸಲಾಗಿದೆ. ಮರಗಳನ್ನು ಕಡಿಯುವ, ಮೇಯಿಸುವುದನ್ನು ಅಥವಾ ಕೃಷಿ ಚಟುವಟಿಕೆಯಲ್ಲಿ ನಿಷೇಧ. ನೆಕ್ಸ್ಟ್, ಭಾರತದಲ್ಲಿ 523 ವನ್ಯಜೀವಿಧಾಮಗಳನ್ನು ಕಾಣುತ್ತೇವೆ. ಭಾರತದಲ್ಲಿ 99 ರಾಷ್ಟ್ರೀಯ ಉದ್ಯಾನವನಗಳನ್ನು ನಾವು ಸಾಮಾನ್ಯವಾಗಿ ಕಾಣುತ್ತೇವೆ. ಇನ್ನು ನೆಕ್ಸ್ಟ್ ಅಧ್ಯಾಯ ನಂಬರ್ 6ರಲ್ಲಿ ಭಾರತದ ಜಲ ಸಂಪನ್ಮೂಲ. ಇಲ್ಲಿ 2 ಅಂಕದ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಸಂಭವನೀಯವಾಗಿ ಕೇಳಬಹುದು. ಮೊದಲನೇದಾಗಿ ನದಿಯ ನೀರಿನ ಉಪಯೋಗ. ನೀರಾವರಿಗೆ, ಜಲ ವಿದ್ಯುತ್ ತಯಾರಿಕೆಗೆ, ಒಳನಾಡಿನ ಜಲ ಸಾರಿಗೆಗೆ, ಮೀನುಗಾರಿಕೆಗೆ, ಮನರಂಜನೆಗೆ, ಗೃಹ ಬಳಕೆ ಮತ್ತು ಕುಡಿಯಲು ಸಾಮಾನ್ಯವಾಗಿ ಬಳಸುತ್ತೇವೆ. ನೆಕ್ಸ್ಟ್, ಇದೇ ಒಂದು ಅಧ್ಯಾಯದಲ್ಲಿ ನಾವು ಇಲ್ಲಿ ನದಿಗಳನ್ನ ಸಾಮಾನ್ಯವಾಗಿ ನೋಡ್ತೇವೆ. ಏನಪ್ಪಾ ಅಂತಂದ್ರೆ ಉತ್ತರ ಭಾರತದ ನದಿಗಳು ಹಾಗೂ ದಕ್ಷಿಣ ಭಾರತದ ನದಿಗಳು. ಉತ್ತರ ಭಾರತದ 3 ಜೀವ ನದಿಗಳೆಂದರೆ ಸಿಂಧು ನದಿ, ಗಂಗಾ ನದಿ, ಬ್ರಹ್ಮಪುತ್ರ ನದಿ. ಇನ್ನ ದಕ್ಷಿಣ ಭಾರತದ ನದಿಗಳಲ್ಲಿ ನೋಡ್ತೇವೆ ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ, ನರ್ಮದಾ, ತಪತಿ ಮತ್ತು ಶರಾವತಿ. ಅಲ್ಲದೆ ಕಾಳಿ ನದಿಯೂ ಕೂಡ ಸಾಮಾನ್ಯವಾಗಿ ಕಂಡುಬರುತ್ತದೆ. ಸಿಂಧು ನದಿಯ ಉಪನದಿಗಳು ಮತ್ತು ಗಂಗಾ ನದಿಯ ಉಪನದಿಗಳು. ಸಿಂಧು ನದಿಯ ಉಪನದಿಗಳೆಂದರೆ ರಾವಿ, ಜೀಲಂ, ಚೀನಾ, ಬಿಯಾಸ್, ಸತ್ಲಜ್. ಗಂಗಾ ನದಿಯ ಉಪನದಿಗಳೆಂದರೆ ಗಾಗ್ರಾ, ಕೋಸಿ, ಸೋನೆ, ಯಮುನಾ, ಗಂಡಕ್, ಗೋಮತಿ ಮತ್ತು ಶಾರದೆ. ಮುಂದೆ ಹೋಗ್ತವೆ ಪೂರ್ವಕ್ಕೆ ಹರಿಯುವ ನದಿಗಳು ಮತ್ತು ಪಶ್ಚಿಮಕ್ಕೆ ಹರಿಯುವ ನದಿಗಳು. ಪೂರ್ವಕ್ಕೆ ಹರಿಯುವ ನದಿಗಳೆಂದರೆ ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ. ಪಶ್ಚಿಮಕ್ಕೆ ಹರಿಯುವ ನದಿಗಳೆಂದರೆ ನರ್ಮದಾ, ತಪತಿ, ಶರಾವತಿ, ಕಾಳಿ, ಮಾಂಡೋವಿ, ಜುವಾರಿ, ನೇತ್ರಾವತಿ ಮತ್ತು ಪೆರಿಯಾರ್. ಕೃಷ್ಣಾ ನದಿಯ ಉಪನದಿಗಳು ಮತ್ತು ಕಾವೇರಿ ನದಿಯ ಉಪನದಿಗಳು. ವ್ಯತ್ಯಾಸ ಆಧಾರಿತವಾಗಿ ಪ್ರಶ್ನೆಯನ್ನು ಕೇಳಿದಾಗ ಈ ರೀತಿ ಉತ್ತರಿಸ. ಕೃಷ್ಣಾ ನದಿಯ ಉಪನದಿಗಳೆಂದರೆ ಭೀಮಾ, ಕೊಯ್ನಾ, ಘಟಪ್ರಭಾ, ಮಲಪ್ರಭಾ, ತುಂಗಭದ್ರ. ಕಾವೇರಿ ನದಿಯ ಉಪನದಿಗಳೆಂದರೆ ಸಿಂಸಾ, ಕಬಿನಿ, ಭವಾನಿ, ಅರ್ಕಾವತಿ, ಹೇಮಾವತಿ, ಲಕ್ಷ್ಮಣ ತೀರ್ಥ ಮತ್ತು ಸುವರ್ಣಾವತಿ. ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯ ಉದ್ದೇಶಗಳಾವು? ನೀರಾವರಿ ಪೂರೈಕೆ, ಪ್ರವಾಹಗಳ ನಿಯಂತ್ರಣ, ಜಲ ವಿದ್ಯುತ್ ತಯಾರಿಕೆ, ಮಣ್ಣಿನ ಸವೆತದ ನಿಯಂತ್ರಣ, ಒಳನಾಡಿನ ಮೀನುಗಾರಿಕೆ, ಮನರಂಜನೆಯ ಸೌಲಭ್ಯ, ಗೃಹ ಬಳಕೆ, ಕೈಗಾರಿಕೆಗಳಿಗೆ ನೀರು ಪೂರೈಕೆ, ಅರಣ್ಯ ಪೋಷಣೆ, ನಿರುಪಯುಕ್ತ ಭೂಮಿಯನ್ನು ಕೃಷಿಗಾಗಿ ಪರಿವರ್ತನೆ ಮಾಡುತ್ತದೆ. ಭಾರತದ ಭೂ ಸಂಪನ್ಮೂಲಗಳು. ಹಂಗರ ಭಾರತದ ಅಂದರೆ ಪ್ರಭಾವ ಬೀರುವ ಅಂಶಗಳು ಯಾವುವು ಅಂತ ಹೇಳಿ. ಹಂಗಾರೆ ಮೊದಲನೇದಾಗಿ ಭೂ ಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? ಭೂ ಮೇಲ್ಮೈ ಲಕ್ಷಣ, ವಾಯುಗುಣ, ಮಣ್ಣು, ಜನಸಾಂದ್ರತೆ, ಸಾಮಾಜಿಕ ಮತ್ತು ಆರ್ಥಿಕ ಅಂಶಗಳು, ತಾಂತ್ರಿಕ ಅಂಶಗಳು. ಈ ಎಲ್ಲ ಅಂಶಗಳು ಭೂ ಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಆಗಿ ಹೊರಹೊಮ್ಮುತ್ತವೆ. ಭಾರತದಲ್ಲಿ ಕಂಡುಬರತಕ್ಕಂತಹ ಬೇಸಾಯ ಪದ್ಧತಿಗಳನ್ನು ನೋಡುತ್ತೇವೆ. ಅವುಗಳೆಂದರೆ ಜೀವನಾಧಾರಿತ ಬೇಸಾಯ, ಸಾಂದ್ರ ಬೇಸಾಯ, ವಾಣಿಜ್ಯ ಬೇಸಾಯ, ಮಿಶ್ರಣ ಬೇಸಾಯ, ನೆಡುತೋಪು ಬೇಸಾಯ, ಒಣ ಬೇಸಾಯ, ಆರ್ದ್ರ ಬೇಸಾಯ ಹಾಗೂ ನೀರಾವರಿ ಬೇಸಾಯ. ನೆಕ್ಸ್ಟ್, ಸಾಂದ್ರ ಬೇಸಾಯ ಮತ್ತು ವಾಣಿಜ್ಯ ಬೇಸಾಯಗಳ ನಡುವಿನ ವ್ಯತ್ಯಾಸ. ಚಿಕ್ಕ ಭೂ ಹಿಡುವಳಿಯಲ್ಲಿ ಅಧಿಕ ಬಂಡವಾಳ ಮತ್ತು ಕಾರ್ಮಿಕರನ್ನ ತೊಡಗಿಸುತ್ತದೆ. ವ್ಯಾಪಾರದ ಉದ್ದೇಶಕ್ಕಾಗಿ ಬೆಳೆಗಳನ್ನು ಬೆಳೆಯುವ ಬೇಸಾಯ. ವರ್ಷವಿಡೀ ಸಾಗುವಳಿ ಭೂಮಿಯ ಬಳಕೆ. ದೊಡ್ಡ ಪ್ರಮಾಣದಲ್ಲಿ ಹಣ ಗಳಿಕೆ ಬೆಳೆಗಳ ಸಾಗುವಳಿ. ಫಲವತ್ತಾದ ಮತ್ತು ನೀರಾವರಿ ಸೌಲಭ್ಯವಿರುವ ಭಾಗಗಳಲ್ಲಿ ಸರ್ವೇ ಸಾಮಾನ್ಯ ಯಂತ್ರಗಳು ಮತ್ತು ವೈಜ್ಞಾನಿಕ ಸಾಗುವಳಿ ಕ್ರಮಗಳ ಬಳಕೆಯನ್ನ ಮಾಡುತ್ತಾರೆ. ಮುಂದಿನದಾಗಿ ವರ್ಗಾವಣೆ ಬೇಸಾಯ ಮತ್ತು ಸ್ಥಿರ ಜೀವನಾಧಾರಿತ ಬೇಸಾಯ. ವರ್ಗಾವಣೆ ಬೇಸಾಯ ಅಂದರೆ ಕಾಡಿನ ಸ್ವಲ್ಪ ಭಾಗವನ್ನು ಕತ್ತರಿಸಿ, ಸುಟ್ಟು, ವಿಸ್ತರಿಸಿ ಕೆಲವು ವರ್ಷಗಳ ಕಾಲ ಬೇಸಾಯ ಮಾಡಲಾಗುವುದು. ಅಲ್ಲಿನ ಮಣ್ಣಿನ ಸಾರವು ಕಡಿಮೆಯಾದ ಮೇಲೆ ಅದನ್ನು ಬಿಟ್ಟು ಮತ್ತೊಂದು ಕಡೆಗೆ ವಲಸೆ ಹೋಗಿ ಅದೇ ರೀತಿಯ ಬೇಸಾಯ ಕ್ರಮ ಮುಂದುವರಿಸುವುದನ್ನೇ ವರ್ಗಾವಣೆ ಬೇಸಾಯ ಎನ್ನುವರು. ಸ್ಥಿರ ಜೀವನ ಬೇಸಾಯ ಅಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ
ಸ್ಥಳ ಬದಲಾವಣೆ ಮಾಡದೆ ಶಾಶ್ವತವಾಗಿ ಒಂದೇ ಕಡೆ ನೆಲೆಸಿ ಸಾಗುವಳಿ ಮಾಡುವುದನ್ನ ಸ್ಥಿರ ಅಥವಾ ಸ್ಥಾಯಿ ಬೇಸಾಯ ಎನ್ನುವರು. ಇನ್ನ ಮುಂಗಾರು ಋತು, ಮುಂಗಾರು ಬೆಳೆ ಋತು, ಹಿಂಗಾರು ಬೆಳೆ ಋತುವಿನ ನಡುವಿನ ವ್ಯತ್ಯಾಸ. ಮಳೆಗಾಲದಲ್ಲಿ ಬೆಳೆ ಬೆಳೆಯುವುದು, ಹಿಂಗಾರು ಮಳೆಯಲ್ಲಿ ಬೆಳೆ ಬೆಳೆಯುವುದು. ನೈಋತ್ಯ ಮಾನ್ಸೂನ್ ಅವಧಿಯ ಕೃಷಿಯಾಗಿದೆ, ಈಶಾನ್ಯ ಮಾನ್ಸೂನ್ ಅವಧಿಯ ಕೃಷಿಯಾಗಿದೆ. ಜೂನ್ ಜುಲೈನಲ್ಲಿ ಬಿತ್ತನೆ ಮಾಡಲಾಗುತ್ತದೆ, ಈ ಕಡೆ ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ ಬಿತ್ತನೆ ಮಾಡಲಾಗುತ್ತದೆ. ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಬೆಳೆಯನ್ನ ಕಟಾವು ಮಾಡಲಾಗುತ್ತದೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಕಟಾವು ಮಾಡಲಾಗುತ್ತದೆ. ಭತ್ತ, ರಾಗಿ, ಜೋಳ, ಹತ್ತಿ, ನೆಲಗಡಲೆ, ತಂಬಾಕು ಮುಂತಾದ ಬೆಳೆಗಳನ್ನು ಮುಂಗಾರು ಅವಧಿಯಲ್ಲಿ ಬೆಳೆಯಲಾಗುತ್ತದೆ. ಗೋಧಿ, ಬಾರ್ಲಿ, ಕಡಲೆ, ನಾರಗಸೆಯನ್ನು ಹಿಂಗಾರು ಅವಧಿಯಲ್ಲಿ ಸಾಮಾನ್ಯವಾಗಿ ಬೆಳೆಯಲಾಗುತ್ತದೆ. ಇನ್ನ ಪ್ರತಿಯೊಂದು ಬೆಳೆಗಳು ಬೆಳಿಬೇಕಾದ್ರೆ ಕೆಲವೊಂದು ಭೌಗೋಳಿಕ ಲಕ್ಷಣಗಳನ್ನ ನೋಡ್ತವೆ. ಹಾಗಾದ್ರೆ ಆ ಭೌಗೋಳಿಕ ಲಕ್ಷಣಗಳನ್ನ 4 ಅಂಶಗಳನ್ನ ಆಧಾರಿತವಾಗಿ ನೋಡ್ತವೆ. ಉಷ್ಣಾಂಶ, ಮಳೆ, ಮಣ್ಣು, ಭೂಮಿಯ ಸ್ವರೂಪ. ಇಲ್ಲಿ ನಾವು ಒಂದನೇದಾಗಿ ಭತ್ತವನ್ನ ತೆಗೆದುಕೊಂಡಾಗ 18 ರಿಂದ 25 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಬೇಕು. 100 ರಿಂದ 200 ಸೆಂಟಿಮೀಟರ್ ವಾರ್ಷಿಕ ಸರಾಸರಿ ಮಳೆ ಬೇಕು. ಮೆಕ್ಕಲು ಮಣ್ಣು ಮತ್ತು ಜೇಡಿ ಮಣ್ಣು ಕೂಡ ಅತಿ ಅವಶ್ಯ. ಸಮತಟ್ಟಾಗಿರತಕ್ಕಂತಹ ಭೂಭಾಗವಿರಬೇಕು. ಅದರ ಜೊತೆಗೆ ಪೈರಿನ ತಳದಲ್ಲಿ ಏನಪ್ಪಾ ಅಂತಂದ್ರೆ ನೀರು ನಿಂತಿರಬೇಕು. ಸಾಮಾನ್ಯವಾಗಿ ಇದು ಖಾರಿಫ್ ಬೆಳೆ ಅಂತ ಸಾಮಾನ್ಯವಾಗಿ ನಾವು ಏನ್ ಮಾಡ್ತೇವೆ, ಕಡಿತೇವೆ. ಇನ್ನ ಗೋಧಿ 10 ರಿಂದ 15 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ, 50 ರಿಂದ 70 ಸೆಂಟಿಮೀಟರ್ ವಾರ್ಷಿಕ ಸರಾಸರಿ ಮಳೆ. ಕಪ್ಪು ಮಣ್ಣಿನಲ್ಲಿ ಉತ್ತಮವಾಗಿ ಬೆಳೆಯುತ್ತದೆ. ಏರಿಳಿತ ಮತ್ತು ಸಮತಟ್ಟಾದ ಭೂಭಾಗ ಅವಶ್ಯಕವಾಗಿರುತ್ತದೆ. ಇದು ರಾಬಿ ಕಾಲದ ಮಳೆಯಲ್ಲಿ ಸಾಮಾನ್ಯವಾಗಿ ಇದನ್ನ ಏನ್ ಮಾಡ್ತಾರ, ಬೆಳಿತಾರ. ಇನ್ನ ಕಬ್ಬು ಬೆಳಿಲಿಕ್ಕೆ ಬೇಕಾಗಿರತಕ್ಕಂತಹ ಭೌಗೋಳಿಕ ಅಂಶಗಳನ್ನು ನೋಡ್ತೇವೆ. ಕಬ್ಬು ಬೆಳಿಬೇಕಾದ್ರೆ 21 ರಿಂದ 26 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ, 100 ರಿಂದ 150 ಸೆಂಟಿಮೀಟರ್ ವಾರ್ಷಿಕ ಸರಾಸರಿ ಮಳೆ. ಮೆಕ್ಕಲು ಮಣ್ಣು ಮತ್ತು ಜೇಡಿ ಮಿಶ್ರಿತ ಮರಳು ಮಣ್ಣು, ಸಮತಟ್ಟಾದ ಭೂಭಾಗಗಳು ಇವು ಭೌಗೋಳಿಕ ಲಕ್ಷಣಗಳಾಗಿ ಹೊರಹೊಮ್ಮುತ್ತವೆ. ಇನ್ನ ತಂಬಾಕು ಬೆಳಿಬೇಕಂತಂದ್ರೆ ಅಲ್ಲಿ ಭೌಗೋಳಿಕ ಅಂಶಗಳನ್ನ 4 ರೀತಿಯಲ್ಲಿ ನೋಡ್ತೇವೆ. 21 ರಿಂದ 23 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ, 50 ರಿಂದ 70 ಸೆಂಟಿಮೀಟರ್ ವಾರ್ಷಿಕ ಮಳೆ, ಮರಳು ಮಿಶ್ರಿತ ಜೇಡಿ ಮಣ್ಣು, ಸಮತಟ್ಟಾಗಿರತಕ್ಕಂತಹ ಭೂಭಾಗವನ್ನ ಹೊಂದಿರಬೇಕು. ಇನ್ನ ಹತ್ತಿ ಮತ್ತು ಚಹಾ ಅಂತ 2 ಅಂಶಗಳನ್ನ ಗಣನೆಗೆ ತೆಗೆದುಕೊಂಡಾಗ ಇವುಗಳು ಕೂಡ ಇಲ್ಲೇ ಏನಾಗ್ತದಪ್ಪ ಅಂತಂದ್ರ ಹತ್ತಿ ಬೆಳೆಗೆ 21 ರಿಂದ 24 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ, 50 ರಿಂದ 100 ಸೆಂಟಿಮೀಟರ್ ವಾರ್ಷಿಕ ಮಳೆ, ಕಪ್ಪು ಮಣ್ಣು ಹಾಗೂ ಸಮತಟ್ಟಾದ ಭೂಭಾಗ. ಇನ್ನು ಚಹಾ ಬೆಳೆಗೆ 21 ರಿಂದ 30 ಸೆಂಟಿಗ್ರೇಡ್ ಉಷ್ಣಾಂಶ, 150 ರಿಂದ 200 ಸೆಂಟಿಮೀಟರ್ ವಾರ್ಷಿಕ ಮಳೆ, ಮರಳು ಮಿಶ್ರಿತ ಜೇಡಿ ಮಣ್ಣು ಅಗತ್ಯ. ಬೆಟ್ಟದ ಇಳಿಜಾರು ಭೂಭಾಗ ಇಲ್ಲಿ ಏನಪ್ಪ ಅಂದ್ರ ಕಂಡು ಬರಬೇಕು. ಇನ್ನ ಅಧ್ಯಾಯ ನಮಗ 8ರಲ್ಲಿ ಹೋಗ್ತೇವೆ, ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳಂತೇಳಿ. ಅಲ್ಲೇ ಮ್ಯಾಂಗನೀಸ್ ಅದರಿನ ಉಪಯೋಗಗಳು, ಅಬ್ರಕದ ಉಪಯೋಗಗಳು. ಹಂಗಾರೆ ಮ್ಯಾಂಗನೀಸ್ ಅದರನ್ನ ಎಲ್ಲಿ ಉಪಯೋಗ ಮಾಡ್ತಾರ? ಉಕ್ಕು ತಯಾರಿಕೆಗೆ, ಬ್ಯಾಟರಿ ತಯಾರಿಕೆಗೆ, ಬಣ್ಣ ತಯಾರಿಕೆಗೆ, ಗಾಜು ತಯಾರಿಕೆಗೆ, ಪಿಂಗಾಣಿ ವಸ್ತು ತಯಾರಿಕೆಗೆ, ಕ್ಯಾಲಿಕೋ ಪ್ರಿಂಟಿಂಗಿಗೆ ಸಾಮಾನ್ಯವಾಗಿ ಬಳಸುತ್ತಾರೆ. ಇನ್ನ ಅಬ್ರಕದ ಉಪಯೋಗಗಳನ್ನ ವಿದ್ಯುನ್ಮಾನ ತಯಾರಿಕೆಗೆ, ಟೆಲಿಫೋನ್ ತಯಾರಿಕೆಗೆ, ವಿಮಾನ ತಯಾರಿಕೆಗೆ, ಸ್ವಚಾಲನಾ ವಾಹನ ತಯಾರಿಕೆಗೆ, ನಿಸ್ತಂತು ಸಂಪರ್ಕ ಮಾಧ್ಯಮಗಳಲ್ಲಿ ಬಳಕೆಯನ್ನ ಮಾಡಲಾಗುತ್ತದೆ. ಇವುಗಳೆಲ್ಲವೂ ಮ್ಯಾಂಗನೀಸ್ ಅದನ್ನ ಉಪಯೋಗ ಮತ್ತು ಅಬ್ರಕದ ಉಪಯೋಗಗಳೆಂದು ಸಾಮಾನ್ಯವಾಗಿ ಕಾಣುತ್ತೇವೆ. ಇನ್ನ ಕಲ್ಲಿದ್ದಲಿನ ಉಪವಸ್ತುಗಳು, ಪೆಟ್ರೋಲಿಯಂನ ಉಪವಸ್ತುಗಳು. ಕಲ್ಲಿದ್ದಲಿನ ಉಪವಸ್ತುಗಳು ಅಮೋನಿಯಂ, ಕೋಲ್ ಟಾರ್, ಕೋಲ್ ಗ್ಯಾಸ್, ಬೆಂಜಾಲ್, ನ್ಯಾಪ್, ಸಲ್ಫರ್. ಪೆಟ್ರೋಲಿಯಂನ ಉಪ ಉತ್ಪನ್ನ ವಸ್ತುಗಳು ಡೀಸೆಲ್, ಸೀಮೆ ಎಣ್ಣೆ, ಕೀಲೆಣ್ಣೆ, ವ್ಯಾಸಲಿನ್. ಇನ್ನ ಪೆಟ್ರೋಲಿಯಂನ ಉಪಯೋಗ ಮತ್ತು ಶಕ್ತಿ ಸಂಪನ್ಮೂಲಗಳ ಉಪಯೋಗ. ಅಂದ್ರೆ ಪೆಟ್ರೋಲಿಯಂ ಅನ್ನ ಯಾವುದಕ್ಕೆ ನಾವು ಉಪಯೋಗಿಸ್ತೇವೆ? ಸಾರಿಗಳಲ್ಲಿ ಹೆಚ್ಚು ಬಳಸಲಾಗುತ್ತದೆ, ಕೃತಕ ರಬ್ಬಗಳಲ್ಲಿ ಬಳಸಲಾಗುತ್ತದೆ, ಕೃತಕ ರೇಷ್ಮೆ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ,
ಔಷಧಿ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ, ರಾಸಾಯನಿಕ ಗೊಬ್ಬರ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ, ಬಣ್ಣ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ, ಕೈಗಾರಿಕೆಗಳ ಕಚ್ಚಾ ವಸ್ತುಗಳಲ್ಲಿನೂ ಕೂಡ ಬಳಕೆಯನ್ನು ಮಾಡಲಾಗ್ತದೆ. ಅಂದ್ರೆ ಶಕ್ತಿ ಸಂಪನ್ಮೂಲಗಳ ಉಪಯೋಗ ಅಥವಾ ಮಹತ್ವವೇನು? ಆರ್ಥಿಕ ಅಭಿವೃದ್ಧಿ ದೃಷ್ಟಿಯಿಂದ ಉಪಯುಕ್ತವಾಗಿದೆ. ನೆಕ್ಸ್ಟ್, ಕೈಗಾರಿಕೆ ಮತ್ತು ಕೃಷಿಯ ಪ್ರಗತಿ ಕಂಡು ಬರುತ್ತದೆ, ವಾಣಿಜ್ಯೋದ್ಯಮದ ಪ್ರಗತಿಗೂ ಕೂಡ ಕಂಡು ಬರುತ್ತದೆ, ಸಾರಿಗೆ ಸಂಪರ್ಕದ ಪ್ರಗತಿಗೂ ಕೂಡ ಶಕ್ತಿ ಸಂಪನ್ಮೂಲಗಳು ಬಹಳಷ್ಟು ಏನಾಗ್ತವಪ್ಪ ಅಂತಂದ್ರೆ ಉಪಯೋಗವಾಗುತ್ತವೆ. ಭಾರತದ ಪರಮಾಣು ವಿದ್ಯುತ್ ತಯಾರಿಕಾ ಕೇಂದ್ರಗಳನ್ನು ನೋಡುತ್ತವೆ. ಮಹಾರಾಷ್ಟ್ರದ ತಾರಾಪುರ್, ರಾಜಸ್ಥಾನದ ರಾಣಾ ಪ್ರತಾಪ್ ಸಾಗರ್, ತಮಿಳುನಾಡಿನ ಕಲ್ಪಕಂ, ಉತ್ತರ ಪ್ರದೇಶದ ನರೋರಾ, ಗುಜರಾತಿನ ಕಾಕ್ರಪಾರ, ಕರ್ನಾಟಕನ ಕೈಗ, ತಮಿಳುನಾಡಿನ ಕುಡುಕುಳಂ. ಇನ್ನ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಅವಶ್ಯಕತೆಯನ್ನು ಪಟ್ಟಿ ಮಾಡಿರಿ ಅಂತ. ಹಾಗಾದ್ರೆ ಅಪರಿಮಿತವಾದ ಅಸಾಂಪ್ರದಾಯಿಕ ಶಕ್ತಿ ಮೂಲಗಳು ದೊರೆಯುತ್ತವೆ. ನವೀಕರಿಸಬಲ್ಲ ಮೂಲಗಳು, ಮಾಲಿನ್ಯ ಮುಕ್ತವಾದವು, ಪರಿಸರ ಸ್ನೇಹಿಗಳಾಗಿವೆ, ಸುಲಭವಾಗಿ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಿಗೆ ಸರಬರಾಜು ಮಾಡಬಹುದು, ದೇಶದ ವಿದ್ಯುತ್ ಅಭಾವವನ್ನ ನೀಗಿಸಬಹುದು. ಭಾರತದಲ್ಲಿ ಇತ್ತೀಚೆಗೆ ವಿದ್ಯುತ್ ಶಕ್ತಿ ಬಳಕೆಯ ದರವು ಏನಾಗ್ತಿದೆ? ಹೆಚ್ಚಾಗ್ತಿದೆ. ಇವೆಲ್ಲ ಅಂಶಗಳು ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನ ಪಟ್ಟಿ ಮಾಡಿರಿ ಅಂಶಗಳಲ್ಲಿ ಕಂಡು ಬರುತ್ತವೆ. ಇನ್ನ ಅಧ್ಯಾಯ ನಂಬರ್ 9 ಸಾರಿಗೆ ಮತ್ತು ಸಂಪರ್ಕ ಅಂತ ಹೇಳ್ತವೆ. ಹಾಗಾದ್ರೆ ಸಾರಿಗೆಯ ಪ್ರಾಮುಖ್ಯತೆಯನ್ನು ವಿವರಿಸಿ. ಕೃಷಿ ಅಭಿವೃದ್ಧಿಗೆ, ಮಾರುಕಟ್ಟೆಯ ವಿಸ್ತರಣೆಗೆ, ದೇಶೀಯ ಮತ್ತು ವಿದೇಶಿ ವ್ಯಾಪಾರದ ಸುದ್ದಿ, ಉದ್ಯೋಗದ ದೃಷ್ಟಿ, ಜನರ ಆದಾಯ ಮತ್ತು ಜೀವನ ಮಟ್ಟ ಸುಧಾರಣೆ, ಪ್ರವಾಸೋದ್ಯಮಕ್ಕೆ ಪ್ರೋತ್ಸಾಹ, ರಕ್ಷಣಾ ಪಡೆಗೂ ನೆರವಾಗುತ್ತದೆ, ಕೈಗಾರಿಕೆ ಪ್ರಗತಿ ಕೂಡ ಉತ್ತೇಜನ ನೀಡುತ್ತದೆ, ಉದ್ಯೋಗ ಸೃಷ್ಟಿಯನ್ನು ಕೂಡ ಏನ್ ಮಾಡ್ತದಪ್ಪ ಅಂದ್ರೆ ಸೃಷ್ಟಿಸಿಕೊಡುತ್ತದೆ. ಇನ್ನ ನೆಕ್ಸ್ಟ್, ರಸ್ತೆ ನಿರ್ಮಾಣ ಮತ್ತು ನಿರ್ವಹಣೆಯನ್ನ ಆಧರಿಸಿ ರಸ್ತೆಯ ವಿವಿಧ ಪ್ರಕಾರಗಳನ್ನ ಹೆಸರಿಸಿ ಅಂತ ಕೇಳ್ತಾರೆ. ಅಲ್ಲೇ ಸುವರ್ಣ ಚತುಷ್ಕೋನ ಮತ್ತು ಸೂಪರ್ ಹೆದ್ದಾರಿಗಳು, ರಾಷ್ಟ್ರೀಯ ಹೆದ್ದಾರಿಗಳು, ಜಿಲ್ಲಾ ರಸ್ತೆಗಳು, ರಾಜ್ಯ ಹೆದ್ದಾರಿಗಳು, ಗ್ರಾಮೀಣ ರಸ್ತೆಗಳು, NH, SH, DH ಮತ್ತು RR ಅಂತ ಕರಿತೀವಿ. ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇ, ಡಿಸ್ಟ್ರಿಕ್ಟ್ ಹೈವೇ, ರೂರಲ್ ರೋಡ್ಸ್, ಈ ರೀತಿಯಾಗಿ ಏನ್ ಮಾಡ್ತಾರಪ್ಪ? ವಿಂಗಡಣೆಯನ್ನ ಮಾಡ್ತಾರೆ. ನೆಕ್ಸ್ಟ್, ರಸ್ತೆ ಸಾರಿಗೆಯ ಪ್ರಯೋಜನಗಳು ಯಾವುವು? ಮನೆ ಮನೆಗೆ ಸೇವೆಯನ್ನ ಕಲ್ಪಿಸುತ್ತವೆ, ರೈಲು ಸಂಚಾರ, ಬಂದರು ಮತ್ತು ವಿಮಾನ ನಿಲ್ದಾಣಗಳಿಗೆ ಸಂಪರ್ಕ ಕಲ್ಪಿಸುತ್ತವೆ, ಪ್ರವಾಸೋದ್ಯಮಕ್ಕೆ ಸಹಕಾರಿಯಾಗಿದೆ, ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ನೆರವಾಗುತ್ತದೆ, ಕೃಷಿ ಮತ್ತು ಗ್ರಾಮೀಣ ಕೈಗಾರಿಕೆಗಳ ಪ್ರಗತಿಗಾಗಿ ಅತಿ ಅಗತ್ಯ. ಇನ್ನ ಚತುಷ್ಕೋನ ಹೆದ್ದಾರಿಗಳು ಮತ್ತು ಸೂಪರ್ ಹೆದ್ದಾರಿಗಳ ನಡುವಿನ ವ್ಯತ್ಯಾಸ. 4 ರಿಂದ 6 ಪಥಗಳ ಉತ್ತಮ ರಸ್ತೆಗಳ ರೂಪಣಾ ಯೋಜನೆ. ಸೂಪರ್ ಹೆದ್ದಾರಿಗಳೆಂದರೆ ಉತ್ತರ ಮತ್ತು ದಕ್ಷಿಣ ಹಾಗೂ ಪೂರ್ವ ಪಶ್ಚಿಮ ಕಾರಿಡಾರ್ ಎಂದು ವಿಂಗಡಣೆ ಮಾಡಲಾಗುತ್ತದೆ. ದೇಶದ ಪ್ರಮುಖ ನಗರ ಮತ್ತು ಸಾಂಸ್ಕೃತಿಕ ಕೈಗಾರಿಕಾ ಕೇಂದ್ರವನ್ನು ಸಂಪರ್ಕಿಸುತ್ತದೆ. ಪ್ರಮುಖ ನಗರ, ಕೈಗಾರಿಕಾ ಕೇಂದ್ರಗಳು, ಬಂದರುಗಳನ್ನು ಕೂಡ ಸಂಪರ್ಕಿಸುತ್ತವೆ. ಇನ್ನ ಪಶ್ಚಿಮದ ಬಂದರುಗಳು, ಪೂರ್ವದ ಬಂದರುಗಳು. ಪಶ್ಚಿಮದಲ್ಲಿ ಕಂಡು ಬರತಕ್ಕಂತಹ ಬಂದರುಗಳೆಂದರೆ ಕಾಂಡ್ಲಾ, ಮುಂಬೈ, ನಮಸೇವಾ, ಮರ್ಮಗೋವಾ, ನವಮಂಗಳೂರು, ಕೊಚ್ಚಿ. ಪೂರ್ವದ ಬಂದರುಗಳೆಂದರೆ ಕಲ್ಕತ್ತಾ, ಹಾಲ್ದಿಯಾ, ಪಾರದೀಪ, ವಿಶಾಖಪಟ್ಟಣಂ, ಚೆನ್ನೈ ಮತ್ತು ತುತ್ತುಕುಡಿ. ಇನ್ನ ಆಕಾಶವಾಣಿ ರೈತರಿಗೆ ಹೇಗೆ ನೆರವಾಗುವುದು? ಕೃಷಿ ಸಮಸ್ಯೆಯನ್ನ ತಿಳಿಯಲು, ಕೃಷಿ ಉತ್ಪನ್ನಗಳ ಬೆಳೆ ತಿಳಿಯಲು, ಹವಾಗುಣ ಮುನ್ಸೂಚನೆ ತಿಳಿಯಲು, ಆಧುನಿಕ ಕೃಷಿ ವಿಧಾನ ತಿಳಿಯಲು. ನಂಬರ್ 10 ಭಾರತದ ಕೈಗಾರಿಕೆಗಳು. ಈ ಅಧ್ಯಾಯದ ಮೇಲೆ ಸಾಮಾನ್ಯವಾಗಿ 3 ಅಂಕದ ಪ್ರಶ್ನೆಯನ್ನ ಕೇಳುವ ಸಂಭವನೀಯತೆ ಇರುವುದರಿಂದ ಪ್ರಶ್ನೆ ರೀತಿ ಈ ತರನಾಗಿದೆ. ಕೈಗಾರಿಕೆಗಳ ಸ್ಥಾನೀಕರಣದ ಅಂಶಗಳನ್ನ ತಿಳಿಸಿ ಅಂತ ಪ್ರಶ್ನೆ ಕೇಳಿದಾಗ ಯಾವ ರೀತಿಯಾಗಿ ಉತ್ತರಿಸಬೇಕು? 3 ಅಂಕದ ಪ್ರಶ್ನೆಗಳಿಗೆ ಸಾಮಾನ್ಯವಾಗಿ ನಾವು 6 ಅಂಶಗಳ ಆಧಾರಿತವಾಗಿ ಉತ್ತರ ಇರಬೇಕು. ಮೊದಲನೇ ಅಂಶ ಕಚ್ಚಾ ವಸ್ತುಗಳು, ಎರಡನೇದ್ದು ಶಕ್ತಿ ಸಂಪನ್ಮೂಲಗಳು, 3 ಸಾರಿಗೆ ಮತ್ತು ಸಂಪರ್ಕ, ನೆಕ್ಸ್ಟ್ ಮಾರುಕಟ್ಟೆ, ನೆಕ್ಸ್ಟ್ ಬಂಡವಾಳ, ನೆಕ್ಸ್ಟ್ ಸೂಕ್ತ ವಾಯುಗುಣ. ಹಾಗಾದ್ರೆ ಇದೇ ಅಧ್ಯಾಯದಲ್ಲಿ ಇನ್ನೊಂದು ಪ್ರಶ್ನೆಯನ್ನ ನಾವು ನೋಡೋಣ. ಯಾವ ತೆರನ ಕೇಳ್ತಾರಪ್ಪ ಅಂತೇಳಿ. ಭಾರತದ ಪ್ರಮುಖ ಕೈಗಾರಿಕಾ ಪ್ರದೇಶಗಳು ಅಂತ ಕೇಳಿದಾಗ ಯಾವ ರೀತಿಯಾಗಿ ಉತ್ತರಿಸಬೇಕು? ದೆಹಲಿ, ಮೀರತ್ ಪ್ರದೇಶ,
ಅಹಮದಾಬಾದ್ ಮತ್ತು ವಡೋದರಾ ಪ್ರದೇಶ, ಮುಂಬೈ ಮತ್ತು ಪುಣೆ ಪ್ರದೇಶ, ಮಧುರೈ ಮತ್ತು ಕೊಯಮತ್ತೂರು ಬೆಂಗಳೂರು ಪ್ರದೇಶ, ವಿಶಾಖಪಟ್ಟಣಂ ಮತ್ತು ಗುಂಟೂರು ಪ್ರದೇಶ, ಹುಬ್ಳಿ ಮತ್ತು ಕಲ್ಕತ್ತಾ ಪ್ರದೇಶ. ಇನ್ನ ಕಾಗದ ಕೈಗಾರಿಕೆಯಲ್ಲಿ ಉಪಯೋಗಿಸುವ ಕಚ್ಚಾ ವಸ್ತುಗಳು: ಅದಿರು, ಮೃದು ಮರಗಳು, ಸಬಾಯಿ ಹುಲ್ಲು, ಬಾಬರ್ ಹುಲ್ಲು, ಕಬ್ಬಿನ ಸಿಪ್ಪೆ, ಚಿಂದಿ ಕಾಗದ. ಈ ರೀತಿ ಪ್ರಶ್ನೆ ಕೇಳಿದಾಗ ಈ ರೀತಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಉತ್ತರಿಸಬೇಕು. ನೆಕ್ಸ್ಟ್ ಇನ್ನ ಪರ್ಯಾಯವಾಗಿ ಇನ್ನೊಂದು ಪ್ರಶ್ನೆ 3 ಅಂಕದನ್ನ ಕೇಳ್ತಾರ. ಅಲ್ಲಿ ಭಾರತದ ನೈಸರ್ಗಿಕ ವಿಪತ್ತುಗಳು ಎಂಬ ಅಧ್ಯಾಯದ ಮೇಲೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಈಗಾಗಲೇ ಏನ್ ಮಾಡ್ಯಾರಪ್ಪ ಅಂತಂದ್ರ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಬೋರ್ಡ್ನವರು. ಹಾಗಾದ್ರೆ ನೈಸರ್ಗಿಕ ವಿಪತ್ತುಗಳನ್ನ ಪಟ್ಟಿ ಮಾಡಿ ಅಂತ ಸರಳ ಪ್ರಶ್ನೆಯನ್ನ ಕೇಳಿದಾಗ ಈ ರೀತಿಯಾಗಿ ಅವುಗಳನ್ನ ಲಿಸ್ಟ್ ಔಟ್ ಅನ್ನ ಮಾಡಬೇಕು. ಭೂಕಂಪ, ಜ್ವಾಲಾಮುಖಿ, ಸುನಾಮಿ, ಭೂಕುಸಿತ, ಹಿಮಪಾತಗಳು, ಆವರ್ತ ಮಾರುತಗಳು, ಬರಗಾಲ, ಪ್ರವಾಹ, ಸಾಂಕ್ರಾಮಿಕ ಪಿಡುಗು ಅಂತೇಳಿ ನಾವೇನ್ ಮಾಡ್ಬೇಕು, ಲಿಸ್ಟ್ ಔಟ್ ಅನ್ನ ಮಾಡಬೇಕು. ಇನ್ನ ಪ್ರವಾಹಗಳು ಉಂಟಾಗ್ಲಿಕ್ಕೆ 2 ಕಾರಣಗಳು ಬರ್ತವ. ಒಂದು ನೈಸರ್ಗಿಕ ಕಾರಣ, ಇನ್ನೊಂದು ಮಾನವ ಕಾರಣ ಅಂತ ಹೇಳ್ತೀವಿ. ನೈಸರ್ಗಿಕ ಕಾರಣಗಳನ್ನ ವ್ಯತ್ಯಾಸ ಆಧಾರಿತವಾಗಿ ಕೇಳಿದ್ರೆ ಕೂಡ ಸುಲಭವಾಗಿ ಉತ್ತರಿಸಬಹುದು. ಅತ್ಯಧಿಕ ಮಳೆ, ಹಿಮ ಕರಗುವಿಕೆ, ಆವರ್ತ ಮಾರುತಗಳು, ಮೇಘಸ್ಫೋಟ, ನದಿ ಸರಾಗವಾಗಿ ಹರಿಯಲಾರದಷ್ಟು ಅಡಚಣೆ ಹಾಗೂ ನದಿಯ ಪಾತ್ರದಲ್ಲಿ ಹೂಳು ತುಂಬುವಿಕೆ. ಇನ್ನ ಮಾನವ ಕೃತ್ಯಗಳು ಸಹ ಪ್ರವಾಹಕ್ಕೆ ಹೇಗೆ ಕಾರಣ ಆಗ್ತವ? ಸಾಮಾನ್ಯವಾಗಿ ಅರಣ್ಯ ನಾಶ ಮಾಡುವುದರಿಂದ, ಅವೈಜ್ಞಾನಿಕ ನೀರಾವರಿ ಮತ್ತು ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದರಿಂದ, ಒಡ್ಡು ಮತ್ತು ಆಣೆಕಟ್ಟುಗಳನ್ನು ಒಡೆದು ಹೋಗುವುದರಿಂದ, ಶೀಘ್ರಗತಿಯ ನಗರೀಕರಣದಿಂದಲೂ ಕೂಡ ಇವು ಏನಾಗ್ತವಪ್ಪ ಅಂತಂದ್ರೆ ಪ್ರವಾಹಕ್ಕೆ ಎಡೆಮಾಡಿ ಕೊಡ್ತವೆ. ನೆಕ್ಸ್ಟ್ ಅದೇ ಪ್ರವಾಹ ನಿಯಂತ್ರಣ ಕ್ರಮಗಳನ್ನು ನಾವು ಹೆಂಗ್ ಮಾಡಬೇಕು? ಜಲಾನಯನ ಪ್ರದೇಶಗಳಲ್ಲಿ ಅರಣ್ಯ ಬೆಳೆಸುವುದು, ವೇಗವಾಗಿ ನೀರಿನ ಹರಿವಿನ ನಿಯಂತ್ರಣ, ಆಣೆಕಟ್ಟುಗಳನ್ನು ನಿರ್ಮಿಸುವುದು, ಒಡ್ಡುಗಳ ನಿರ್ಮಾಣ ಮಾಡುವುದು, ಮುನ್ಸೂಚನೆ ಮತ್ತು ಅಕಾಲಿಕ ಮುನ್ನೆಚ್ಚರಿಕೆಗಳನ್ನು ನಾವೇನ್ ಮಾಡ್ಬೇಕಾಗುತ್ತೆ, ನೀಡಬೇಕಾಗುತ್ತ. ಇಲ್ಲೇ ಸಮುದ್ರ ತೀರ ಸವೆತಕ್ಕೆ ಕಾರಣ, ಸಮುದ್ರ ತೀರಕ್ಕೆ ಸವೆತದ ಪರಿಣಾಮ, ಸಮುದ್ರದ ಸವೆತಕ್ಕೆ ಕೈಗೊಳ್ಳಬೇಕಾದ ಕ್ರಮಗಳು, ನಾನು ಹೆಂಗ್ ನಿಯಂತ್ರಣವನ್ನು ಮಾಡಬೇಕು. ಈ ತರ ನಾವು ಚಾರ್ಟ್ ಮಾಡ್ಕೊಂಡು ಬಂದ್ರೆ ಓದ್ಕೊಳ್ಳಿಕ್ಕೆ ಏನಾಗಪ್ಪ ಅಂತಂದ್ರೆ ಸುಲಭ. ಮೊನ್ನೆದ್ದು ನೈಋತ್ಯ ಮಾನ್ಸೂನ್ ಮಾರುತಗಳು ಕಾರಣ ಆಗ್ತವೆ, ಉಷ್ಣ ವಲಯದ ಆವರ್ತ ಮಾರುತಗಳು ಕೂಡ ಕಾರಣ ಆಗ್ತವೆ, ಸುನಾಮಿನೂ ಕೂಡ ಕಾರಣ ಆಗ್ತೈತಿ. ಇನ್ನ ಪರಿಣಾಮ ಕಟ್ಟಡ ಮತ್ತು ಮರಗಳು ಕೊಚ್ಚಿ ಹೋಗುವುದನ್ನು ನೋಡ್ತವೆ, ರಸ್ತೆ ಮತ್ತು ರೈಲು ಮಾರ್ಗಗಳಿಗೆ ಧಕ್ಕೆ ಉಂಟಾಗುತ್ತದೆ, ಜನರಿಗೆ ಪುನರ್ವಸತಿ ಕಲ್ಪಿಸುವ ಸಮಸ್ಯೆ. ಇನ್ನ ನಿಯಂತ್ರಣ ಕ್ರಮಗಳಲ್ಲಿ 3 ಅಂಶಗಳನ್ನು ನೋಡ್ತೇವೆ: ಸಮುದ್ರದ ಗೋಡೆ ತಡೆಗಟ್ಟುವುದು ಮತ್ತು ಅಲೆಗಳ ತಡೆತಗಳ ನಿರ್ಮಾಣ, ತೀರಗಳಲ್ಲಿ ಮರಳು ಮತ್ತು ಗಣಿಗಾರಿಕೆಗಳ ನಿಷೇಧ, ಇನ್ನು ಮ್ಯಾಂಗ್ರೋವ್ ಕಾಡುಗಳನ್ನು ಕೂಡ ನಾವೇನ್ ಮಾಡ್ತೇವೆ, ಬೆಳೆಸಬೇಕು. ಈ ರೀತಿ ಮಾಡೋದ್ರಿಂದ ಸಮುದ್ರ ತೀರ ಪ್ರದೇಶಗಳ ಕೊರೆತವನ್ನ ತಡೆಗಟ್ಟತಕ್ಕಂತಹ ಕ್ರಮಗಳ ಸಾಲಿನಲ್ಲಿ ಆ ಅಂಶಗಳನ್ನ ಅಳವಡಿಸಿಕೊಳ್ತೇವೆ. ಇನ್ನ ಭೂಕಂಪನಕ್ಕೆ ಕಾರಣ ಮತ್ತು ಪರಿಣಾಮ ಈ ರೀತಿಯ ಪ್ರಶ್ನೆಯನ್ನ ಕೇಳಿದಾಗ ಭೂಕಂಪನಕ್ಕೆ ಕಾರಣಗಳು: ಭೂಫಲಕಗಳ ಚಲನೆ, ಜ್ವಾಲಾಮುಖಿ, ಶಿಲಾಸ್ತರಗಳ ಭಂಗ ಮತ್ತು ಮಡಿಕೆ, ಭೂಕುಸಿತ, ಅಂತರ್ಗುಹೆ ಮತ್ತು ಮೇಲ್ಛಾವಣಿ ಕುಸಿತ, ಜಲಾಶಯಗಳಲ್ಲಿ ನೀರಿನ ಭಾರ. ಇನ್ನ ಭೂಕಂಪ ಅಂತಂದ್ರೆ ಏನೇನು ಪರಿಣಾಮ ಉಂಟಾಗುತ್ತ? ಸಾಮಾನ್ಯವಾಗಿ ಇನ್ ಜನರಲ್ ಕ್ವಶನ್ ಅನ್ನ ಈ ತರ ಕೇಳಿದಾಗ ನಾವು ಹೆಂಗ್ ಉತ್ತರಿಸಬೇಕು? ಜೀವ ಮತ್ತು ಆಸ್ತಿಗಳ ಹಾನಿ, ಕಟ್ಟಡಗಳಿಗೆ ಧಕ್ಕೆ, ಸಾರಿಗೆ ಸಂಪರ್ಕಗಳ ಅಸ್ತವ್ಯಸ್ತ, ವಿದ್ಯುತ್ ಸರಬರಾಜಿಗೆ ಅಡಚಣೆ, ಬೆಳೆಗಳ ನಾಶ, ಸ್ವಾಭಾವಿಕ ಸಸ್ಯವರ್ಗ ಮತ್ತು ಪ್ರಾಣಿ ಸಂಕುಲಗಳ ಹಾನಿ, ಮೂಲ ಸೌಲಭ್ಯಗಳ ವ್ಯತ್ಯಯ ಉಂಟಾಗುತ್ತದೆ. ಭೂಕಂಪದ ಪರಿಣಾಮಗಳನ್ನು ಮಿತಗೊಳಿಸಲು ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಿಳಿಸಿ. ಜನವಸತಿಗಳ ನಿರ್ಮಾಣ ನಿಷೇಧವನ್ನು ಮಾಡಬೇಕು, ಭೂಕಂಪನ ನಿರೋಧಕ ಕಟ್ಟಡಗಳ ನಿರ್ಮಾಣ, ಬಹುಮಡಿ ಕಟ್ಟಡಗಳ ನಿರ್ಮಾಣವನ್ನು ಕೈಬಿಡುವುದು, ಬಾವಿಗಳ ಆಳ ಕೊರೆತವನ್ನು ನಿಷೇಧಿಸುವುದು, ಅಣೆಕಟ್ಟು ಮತ್ತು ಜಲಾಶಯಗಳ ನಿರ್ಮಾಣಕ್ಕೆ ನಿಷೇಧ,
ಅರಣ್ಯ ನಾಶ ಮತ್ತು ತೀವ್ರ ಸ್ವರೂಪದ ಗಣಿಗಾರಿಕಾ ಚಟುವಟಿಕೆಗಳನ್ನು ತಡೆಗಟ್ಟುವುದು. ಸಾಮಾನ್ಯವಾಗಿ ನಕ್ಷೆ ರಚನೆಯನ್ನ ಮಾಡಿ ಸ್ಥಳಗಳನ್ನು ಗುರುತಿಸುವುದ ಆಧಾರದ ಮೇಲೆ ಒಟ್ಟು ನಮ್ಮ 4 ಅಂಕಗಳು ಬರ್ತವೆ. ಹಾಗಾಗಿ ಭಾರತದ ನಕ್ಷೆಯನ್ನು ಅಂದ ಚಂದವಾಗಿ ರಚಿಸಿ ಬಂದರಗಳನ್ನ ನಾವು ಗುರುತಿಸಬೇಕಾಗುತ್ತೆ. ಹಾಗಾದರೆ ಬಂದರಗಳನ್ನ ಕೇಳಿದಂತಹ ಸಂದರ್ಭದಲ್ಲಿ ನಾವು ವೃತ್ತಾಕಾರವಾಗಿರ್ತಕ್ಕಂಥ ಅಂಶಗಳ ಆಧಾರಿತವಾಗಿ ಮಾಡಿ ಅವುಗಳನ್ನು ಗುರುತಿಸಬೇಕು. ಹಾಗಾದರೆ ಪೂರ್ವ ಕರಾವಳಿ ಬಂದರುಗಳು, ಪಶ್ಚಿಮ ಕರಾವಳಿ ಬಂದರುಗಳನ್ನು ನೋಡ್ತೇವೆ. ಪಶ್ಚಿಮ ಕರಾವಳಿಯಲ್ಲಿ ಕಂಡು ಬರತಕ್ಕಂತಹ ಬಂದರುಗಳು ಕಾಂಡ್ಲಾ, ಮುಂಬೈ, ನವಸೇವಾ, ಮರ್ಮಗೋವಾ, ಮಂಗಳೂರು, ಕೊಚ್ಚಿನ್. ಇವು ಪಶ್ಚಿಮ ಕರಾವಳಿಯಲ್ಲಿ ಕಂಡುಬರುವ ಬಂದರು. ಇನ್ನು ಪೂರ್ವ ಕರಾವಳಿಯಲ್ಲಿ ಕಂಡುಬರತಕ್ಕಂತಹ ಬಂದರುಗಳೆಂದರೆ ತುತ್ತುಕುಡಿ, ಚೆನ್ನೈ, ಎನ್ನೋರ, ವಿಶಾಖಪಟ್ಟಣಂ, ಪಾರದೀಪ, ಹಾಲ್ದಿಯಾ, ಕಲ್ಕತ್ತಾ. ನಕ್ಷೆಗಳಲ್ಲಿ ಬಂದರುಗಳನ್ನು ಸಾಮಾನ್ಯವಾಗಿ ಒಂದು ಕೇಳುವಂಥ ಸಾಧ್ಯತೆಗಳಿರ್ತವ. ಅವುಗಳನ್ನ ವೃತ್ತಾಕಾರವಾಗಿ ನೀವೇನ್ ಮಾಡಬೇಕು, ಅಲ್ಲಿ ಸೇಡನ್ನು ಮಾಡಬೇಕು. ಕಾಂಡ್ಲಾ ಬಂದರು, ಮುಂಬೈ ಬಂದರು, ನವಸೇವಾ ಬಂದರು, ಮರ್ಮಗೋವಾ ಬಂದರು, ಮಂಗಳೂರು ಬಂದರು, ಕೊಚ್ಚಿನ್ ಬಂದರು. ತುತ್ತುಕುಡಿ, ಚೆನ್ನೈ, ಎನ್ನೋರ, ವಿಶಾಖಪಟ್ಟಣಂ, ಪಾರದೀಪ, ಹಾಲ್ದಿಯಾ ಮತ್ತು ಕಲ್ಕತ್ತಾ. ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳಂತ ಬರ್ತಾವಲ್ಲ, ಇವುಗಳನ್ನು ಕೂಡ ನಕ್ಷೆಯಲ್ಲಿ ಗುರುತಿಸುವುದರಲ್ಲಿ ಕೇಳ್ತಾರ. ಬಾಕ್ರಾನಂಗಲ್ ಯೋಜನೆ ಇಲ್ಲಿದೆ ನೋಡ್ರಿ. ಹಿಮಾಚಲ ಪ್ರದೇಶ ರಾಜ್ಯದಲ್ಲಿ ಸತ್ಲಜ್ ನದಿಗೆ ಏನ್ ಮಾಡಪ್ಪ ಅಂತನ ಅಡ್ಡಲಾಗಿ ಕಟ್ಟಲಾಗಿ. ಇನ್ನ ಕೋಸಿ ನದಿ ಯೋಜನೆ ಇಲ್ಲಿ ಏನ್ ಕಂಡು ಬರ್ತದಲ್ಲ, ಹೀಗೆ 2 ಭಾರಗಳನ್ನ ಮಾಡ್ಬೇಕು. ಹಂಗ್ ಮಾಡಿದ್ರೆ ನದಿ ಯೋಜನೆಗಳನ್ನ ಗುರುತಿಸುವ ಅದೊಂದು ಪದ್ಧತಿ. ಇದಕ್ಕ ಅಂತಾರಾಷ್ಟ್ರೀಯ ನದಿ ಯೋಜನೆ ಅಂತ ಕರೀತಾರೆ. ಇನ್ನು 3ನೇದ್ದು ರಿಹಾನ್, ಇಲ್ಲಿ ಏನ್ ಕಂಡು ಬರ್ತದಲ್ಲ, ಇದಕ್ಕ ರಿಹಾನ್ ಯೋಜನೆ ಅಂತ ಕರೀತಾರ. ನೆಕ್ಸ್ಟ್ ದಾಮೋದರ, ಇದಕ್ಕ ನಾವು ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಅಂತ ಕೂಡ ಕರಿತೀವಿ. ಈ ರೀತಿ ನಾವು ಏನ್ ಮಾಡ್ಬೇಕು, ಗುರುತಿಸ. ನೆಕ್ಸ್ಟ್ 5ನೇದ್ದು ಹೆರಾಕುಡ್, ಇದು ಕೂಡ ಒರಿಸ್ಸಾದ ಕಣ್ಣೀರಿನ ನದಿ ಅಂತ ಕೂಡ ನಾವು ಏನ್ ಮಾಡ್ತೇವೆ, ಕರಿತೀವಿ. ಅತಿ ಹೆಚ್ಚು ಹಾನಿಯನ್ನು ಮಾಡ್ತೈತಿ. ಈ ರೀತಿಯಾಗಿ ಗುರುತಿಸ. ಇನ್ನು ನೆಕ್ಸ್ಟ್ 6ನೇದ್ದು ನರ್ಮದಾ, ಇದು ಕೂಡ ಇಲ್ಲೇ ಈ ರೀತಿಯೊಳಗ ಅಣೆಕಟ್ಟನ್ನ ಕಟ್ಟೋದನ್ನ ನಾವು ಗುರುತಿಸಬೇಕು. ನೆಕ್ಸ್ಟ್ 7ನೇದ್ದು ನಾಗಾರ್ಜುನ ಸಾಗರ, ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಈ ರೀತಿಯೊಳಗೆ 8 ಕರ್ನಾಟಕದಲ್ಲಿ ಕಟ್ಟಿರ್ತಕ್ಕಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಥವಾ ಆಲಮಟ್ಟಿ ಅಣೆಕಟ್ಟು ಅಂತ ನಾವೇನು ಮಾಡ್ತೇವೆ, ಕರಿತೇವೆ. ಇನ್ನ 9ನೇದ್ದು ಕಂಡು ಬರತಕ್ಕಂಥದ್ದು ಯಾವಪ್ಪ ಅಂತಂತಂದ್ರ ತುಂಗಭದ್ರಾ TB ಅಣೆಕಟ್ಟು ಅಂತ ಕರಿತೇವೆ. ಇದರ ಜಲಾಶಯವನ್ನ ಏನಂತ ಕರಿತೇವೆ, ಪಂಪಸಾಗರ ಅಂತ ಕರಿತೇವೆ. ಈ ರೀತಿಯೊಳಗೆ ಬಾಕ್ರಾನಂಗಲ್ ಅಂದ್ರೆ ಗೋವಿಂದ ಸಾಗರ ಅಂತ ಕರಿತೇವೆ. ಇಲ್ಲಿ ರಿಹಾನ್ ಯೋಜನೆದ್ದು ಗೋವಿಂದ ವಲ್ಲಭ ಪಂತ ಸಾಗರ ಅಂತ ಕೂಡ ನಾವೇನ್ ಮಾಡ್ತೇವಪ್ಪ ಅಂತಂದ್ರ ಕರಿತೇವೆ. ಮೊದಲನೇ ಅಧ್ಯಾಯದಿಂದ ಇಲ್ಲೇ 82ವರೆ ಪೂರ್ವ ರೇಖಾಂಶವನ್ನ ಗುರುತಿಸಲು ಕೇಳ್ತಾರ. 23ವರೆ ಉತ್ತರ ಅಕ್ಷಾಂಶವನ್ನ ಗುರುತಿಸುವಲ್ಲಿ ಕೇಳ್ತಾರ. ಅರಾವಳಿ ಪರ್ವತಗಳು, ಇಲ್ಲಿ ಕಡೆ ಬಂದ್ರ ವಿಂಧ್ಯ ಪರ್ವತಗಳು, ಕೊಂಕಣ ತೀರ ಹಾಗೂ ಉತ್ತರ ಸರ್ಕಾರ ತೀರ, ಈ ಕಡೆ ಕೆಳಗಡೆ ಬಂದ್ರೆ ಕೋರಮಂಡಲ ತೀರ. ಈ ರೀತಿಯೊಳಗಾಗಿ ಸಾಮಾನ್ಯವಾಗಿ ನಕ್ಷೆಯಲ್ಲಿ ಗುರುತಿಸುವುದನ್ನ ಕೇಳುವುದನ್ನು ನೋಡುತ್ತೇವೆ. ಎಲ್ಲರಿಗೂ ಕೂಡ ವಂದನೆಗಳು. ಎಲ್ಲ ವಿದ್ಯಾರ್ಥಿಗಳು, ಪರೀಕ್ಷೆ ಎಂಬುದು ಒಂದು ಪ್ರಡಂಭೂತವಲ್ಲ. ಯಾವುದೇ ಭಯದ ವಾತಾವರಣದಿಂದ ನೀವು ಪರೀಕ್ಷೆನ ಎದುರಿಸಬೇಕು. ಪರೀಕ್ಷೆ ಎಂಬುದು ಒಂದು ಹಬ್ಬದ ವಾತಾವರಣದಂತೆ ನೀವು ಏನು ಮಾಡಬೇಕು, ಪರೀಕ್ಷೆನ ಎದುರಿಸಬೇಕು. ಮಾನಸಿಕವಾಗಿ, ದೈಹಿಕವಾಗಿ ನೀವು ಆರೋಗ್ಯದಿಂದ ಇದ್ದು ಪರೀಕ್ಷೆಯನ್ನ ಅತ್ಯಂತ ಸಮರ್ಪಕವಾಗಿ ಏನು ಮಾಡಬೇಕಪ್ಪ ಅಂದ್ರೆ ಎದುರಿಸ್ಬೇಕು. ಯಾವುದೇ ಒತ್ತಡಕ್ಕೆ ಒಳಗಾಗಿದೆ, ಇನ್ನೊಂದು ಕಿವಿಮಾತಿಗೆ ಒಳಗಾಗಿದೆ, ನೀವು ಸೂಕ್ತ ತಯಾರಿಯನ್ನು ಮಾಡಿದ್ದೆ ಆದ್ರೆ ಎಕ್ಸಾಮನ್ನು ನೀವೇನು ಮಾಡ್ತಾರಪ್ಪ ಅಂತಂದ್ರೆ ಅತ್ಯುತ್ತಮ ರೀತಿಯಲ್ಲಿ ಪರೀಕ್ಷೆಯನ್ನು ಬರಲಿಕ್ಕೆ ಸನ್ನದ್ಧರಾಗ್ತೀರಿ. ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಏನು ಮಾಡಪ್ಪ ಅಂದ್ರೆ ನಿಮ್ಮ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ಪರೀಕ್ಷೆಗೆ ಪೂರ್ವ ತಯಾರಿಯನ್ನು ಮಾಡಿಕೊಂಡು ಪರೀಕ್ಷೆ ಹಿಂದಿನ ದಿವಸ ನಿಮಗೆ ಏನೇನು ಸಲಕರಣೆಗಳು ಬೇಕಲ್ಲ ಆ ಎಲ್ಲ ಸಲಕರಣೆಗಳನ್ನು ತೆಗೆದುಕೊಂಡು ಪರೀಕ್ಷೆಯನ್ನು ಸನ್ನದ್ಧರಾಗಿ ರೆಡಿಯಾಗಿ ಎದುರಿಸಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಶುಭವನ್ನು ಹಾರೈಸುತ್ತೇನೆ.